ಈಕೆಯ ಹೆಸರು ಜೆ.ಕೆ. ರೌಲಿಂಗ್, ದಿ ಫೇಮಸ್ ಹ್ಯಾರಿ ಪಾಟರ್ ಪುಸ್ತಕದ ರೂವಾರಿ, ಅಂದರೆ ಅದರ ಆಥರ್. ಬದುಕಿನುದ್ದಕ್ಕೂ ಕಷ್ಟಗಳನ್ನೇ ನೋಡಿದ್ದ ಈಕೆ ಇಂದು ವರ್ಲ್ಡ್ ಫೇಮಸ್ ಸೆಲೆಬ್ರಿಟಿ. ಒಂದು ಕಾಲದಲ್ಲಿ ಬದುಕನ್ನೇ ಅಂತ್ಯಗೊಳಿಸಲು ಮುಂದಾಗಿದ್ದ ಈಕೆಯ ಕಥೆ ಎಂಥವರನ್ನಾದರೂ ಬಡಿದೆಬ್ಬಿಸುತ್ತೆ. ಆಕೆಗೆ ಆಗಿನ್ನೂ 25ನೇ ವಯಸ್ಸು. ತಾಯಿಯನ್ನು ಕಳೆದುಕೊಂಡ ರೌಲಿಂಗ್ ಕುಸಿದು ಹೋಗಿದ್ಲು. ಇನ್ನೇನು ನನ್ನ ಬದುಕೆ ಮುಗ್ದೋಯ್ತು ಅಂತ ಡಿಪ್ರೆಷನ್ಗೂ ಜಾರಿದ್ಲು. ಇದಕ್ಕೆ ಕಾರಣ ಆಕೆ ಆಗಷ್ಟೇ ಹ್ಯಾರಿ ಪಾಟರ್ ಪುಸ್ತಕ ಬರೆಯೋಕೆ ಶುರು ಮಾಡಿದ್ಲು. ಇದರ ನಡುವೆ ತಾಯಿಯ ಸಾವನ್ನು ಆಕೆ ಅರಗಿಸಿಕೊಳ್ಳೋದಕ್ಕೆ ಆಗಿರಲಿಲ್ಲ. ಆಕೆಯ ತಾಯಿಯ ಸಾವಿನ ನಂತರ ಪೋರ್ಚುಗಲ್ ಕಡೆ ಮುಖ ಮಾಡಿದ್ದ ರೌಲಿಂಗ್ 1992ರಲ್ಲಿ ಮದುವೆಯಾಗಿ ಸ್ವಲ್ಪ ದಿನಗಳ ನಂತರ ಜೆಸಿಕಾ ಎಂಬ ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ. ಇಲ್ಲಿಂದ ಆಕೆಯ ಬದುಕು ಮತ್ತಷ್ಟು ಕರಾಳತೆಗೆ ದೂಡಿತ್ತು. ಆಕೆಯ ದಾಂಪತ್ಯ ಜೀವನ ಅಷ್ಟೇನೂ ಸುಖಮಯವಾಗಿರಲಿಲ್ಲ. 13 ವರ್ಷದ ನಂತರ ಗಂಡನಿಗೆ ಡಿವೋರ್ಸ್ ನೀಡಿ ಈಡನ್ಬರ್ಗ್ ಕಡೆ ಹೊರಟ ಈಕೆ ಹ್ಯಾರಿ ಪಾಟರ್ನ 3 ಅಧ್ಯಾಯವನ್ನು ಬರೆದಿಟ್ಟಿದ್ಲು. ಕೆಲಸವಿಲ್ಲದೆ, ಕೈಯಲ್ಲಿ ನಯಾಪೈಸೆ ದುಡ್ಡಿಲ್ಲದೆ, ಸೂರಿಲ್ಲದೆ ಮಾಡರ್ನ್ ಬ್ರಿಟನ್ನಲ್ಲಿ ಜೀವನ ನಡೆಸಲು ಕಷ್ಟಪಡ್ತಿದ್ದ ರೌಲಿಂಗ್ ತನ್ನ ಮಡಿಲಲ್ಲಿ ಮಗಳನ್ನು ಕೂರಿಸ್ಕೊಂಡು ಏಡನ್ಬರ್ಗ್ನಲ್ಲಿ ಸಿಗುವ ಅಲ್ಲಲ್ಲಿನ ಕೆಫೆಯಲ್ಲಿ ಕೂತು ಹ್ಯಾರಿ ಪಾಟರ್ ಕಥೆ ಬರೀತಿದ್ಲು. ಪ್ರತಿ ಹಂತದಲ್ಲೂ ಕಷ್ಟ ನೋಡಿದ್ದ ಈಕೆ ತಾನೊಬ್ಬ ನತದೃಷ್ಟೆ ಅಂದ್ಕೊಂಡಿದ್ಲು. ಮತ್ತದೇ ಡಿಪ್ರೆಷನ್ಗೆ ಹೋಗಿದ್ದ ರೌಲಿಂಗ್ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುಂದಾಗಿದ್ಲು. ಆದರೆ ಬದುಕು ಹೀಗೆ ಇರಲ್ವಲ್ಲ, ಕೆಟ್ಟ ಸಮಯಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ತೀರಾ ಬಡತನದಲ್ಲಿದ್ದ ರೌಲಿಂಗ್ ಕಂಪ್ಯೂಟರ್ ತೆಗೆದುಕೊಳ್ಳಲಾಗಿಲ್ಲ. ಅಷ್ಟೇ ಅಲ್ಲ, 90,000 ಪದಗಳುಳ್ಳ ಪುಸ್ತಕವನ್ನು ಪ್ರಿಂಟ್ ಹಾಕಿಸೋಕ್ಕೂ ಸಹ ಅವಳ ಹತ್ರ ಹಣ ಇರಲಿಲ್ಲ. ಹೀಗಾಗಿ ತಾನೇ ಖುದ್ದು ಕೂತು ಅಷ್ಟನ್ನು ಟೈಪ್ ಮಾಡಿ ಪಬ್ಲಿಷರ್ಗೆ ಕಳಿಸ್ಕೊಟ್ಟಿದ್ಲು. ಒಟ್ಟು 12 ಪಬ್ಲಿಷರ್ಗೆ ತನ್ನ ಪುಸ್ತಕವನ್ನು ಕಳಿಸಿದ್ದ ರೌಲಿಂಗ್ಗೆ ಮತ್ತದೇ ಮುಖಭಂಗ. ಎಲ್ಲರೂ ರಿಜೆಕ್ಟ್ ಮಾಡಿಬಿಟ್ರು. ಇದರಿಂದ ತನ್ನ ಪುಸ್ತಕದ ಮೇಲಿನ ನಂಬಿಕೆ ಕಳೆದುಕೊಂಡ ರೌಲಿಂಗ್ ಲೈಫ್ ಬೇಡವೇ ಬೇಡ ಅಂತ ದೃಢ ನಿರ್ಧಾರ ಮಾಡಿದ್ಲು. ಆದರೆ ಅಷ್ಟರಲ್ಲಾಗಲೇ ಲಂಡನ್ನ ಬ್ಲೂಮ್ಸ್ಬೆರಿ ಎನ್ನುವ ಒಂದು ಚಿಕ್ಕ ಪಬ್ಲಿಷಿಂಗ್ ಕಂಪನಿಯ CEO ಮಗಳು ಈ ಪುಸ್ತಕವನ್ನು ಮೆಚ್ಚಿದ ಪರಿಣಾಮ ಅದೇ ಪಬ್ಲಿಷಿಂಗ್ ಹೌಸ್ ಆಕೆಯ ಪುಸ್ತಕಕ್ಕೆ ಓಕೆ ಅಂದ್ಬಿಡ್ತು. ಇಲ್ಲಿಂದ ಆಕೆಯ ಬದುಕೇ ಬದಲಾಯಿತು. ಇಲ್ಲಿಯವರೆಗೆ ಆಕೆಯ ಪುಸ್ತಕ 450 ಮಿಲಿಯನ್ ಕಾಪಿಗಳಷ್ಟು ಸೇಲ್ ಆಗಿದ್ದಷ್ಟೇ ಅಲ್ಲದೆ ಹಲವಾರು ಅವಾರ್ಡ್ಸ್ಗಳನ್ನು ಮುಡಿಗೇರಿಸಿಕೊಂಡಿದೆ. ಸಿನಿಮಾ ಕೂಡ ಬಂದಿದೆ. 2011ರ ಹೊತ್ತಿಗೆ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಆಥರ್ ಪಟ್ಟಿಯಲ್ಲಿ ಆಕೆ ಸೇರಿಕೊಂಡಿದ್ದಷ್ಟೇ ಅಲ್ಲ, ಜಗತ್ತಿನ ಮೋಸ್ಟ್ ಪವರ್ಫುಲ್ ಸೆಲೆಬ್ರಿಟಿ ಆದ್ಲು. ಒಂದು ನೆನಪಿರಲಿ, ಇದೆಲ್ಲವೂ ಕೂಡ ರಾತ್ರೋರಾತ್ರಿ ಆದದ್ದಲ್ಲ. ಪ್ರತಿ ಹಂತದಲ್ಲೂ ರಿಜೆಕ್ಷನ್ ಫೇಸ್ ಮಾಡಿ ಅವಮಾನ ಅನುಭವಿಸಿ ಹಾರ್ಡ್ ವರ್ಕ್ ಮಾಡಿದ್ದ ಪರಿಣಾಮ ಇವತ್ತು ಆಕೆ ದೊಡ್ಡ ಸೆಲೆಬ್ರಿಟಿ. ನಿಮಗೂ ಈ ರೀತಿಯ ಕನಸಿದ್ದು ರಿಜೆಕ್ಷನ್ ಅನುಭವಿಸ್ತಿದ್ರೆ ಇದ್ಯಾವುದೂ ನಿಮ್ಮನ್ನು ತಡೆಯೋಕೆ ಅಥವಾ ನಿಲ್ಲಿಸೋಕೆ ಬಿಡಬೇಡಿ. ಜೀವನದ ಕಷ್ಟದ ಸಮಯದಲ್ಲಿ ನೀವು ಹೆಜ್ಜೆ ಇಟ್ಟು ನೀವು ನಂಬುವ ಕೆಲಸವನ್ನು ಮಾಡ್ತಿದ್ರೆ ಗೀವ್ ಅಪ್ ಮಾಡಬೇಡಿ. ಯಾರಿಗೊತ್ತು, ರೌಲಿಂಗ್ ರೀತಿ ನಿಮ್ಮ ಬದುಕನ್ನು ದೇವರು ಇನ್ಯಾವುದೋ ರೀತಿ ಬದಲಾಯಿಸಬಹುದು. ಜೀವನದ ನಂಬಿಕೆ, ನಿಮ್ಮ ಮೇಲಿನ ಆತ್ಮವಿಶ್ವಾಸದ ಮುಂದೆ ಯಾವುದೇ ಕಷ್ಟ ಕೂಡ ಅತಿ ಹೆಚ್ಚು ದಿನ ಇರೋದಿಲ್ಲ. ಬಿಲೀವ್ ಇನ್ ಯೋರ್ ಸೆಲ್ಫ್. ಈ ರೀತಿಯ ಹಲವು ಕಥೆಗಳನ್ನು ಹೇಳ್ತಾ ನಾನು ಮೋಟಿವೇಟ್ ಆಗಿ ನಿಮ್ಮನ್ನು ಮೋಟಿವೇಟ್ ಮಾಡುವ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.